ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಳ್ಳಾರಿ ಎಸ್ಪಿ ಸುಮನ್ ಪನ್ನೇಕರ್ ಗನ್ಮ್ಯಾನ್ ಬಂಧನ ಮಾಡಲಾಗಿದೆ. ಪಡಿತರ ಅಕ್ಕಿ ಸಾಗಣೆದಾರರಿಂದ ಹಣ ಪಡಿತಾ ಇದ್ದ ಗನ್ಮ್ಯಾನ್ 3 ಲಕ್ಷ ಹಣ ಪಡೆದಿದ್ರು. ಎಸ್ಪಿ ಗನ್ಮ್ಯಾನ್ ಸದ್ಯ ಈತನ ಬಂಧನವನ್ನ ಮಾಡಲಾಗಿದೆ. ಶರಭಯ್ಯ ಎನ್ನುವವರಿಗೆ ಹೆದರಿಸಿ 3 ಲಕ್ಷ ರೂಪಾಯಿಯನ್ನ ವಸೂಲಿ ಮಾಡಿದ್ರು. ಗನ್ಮ್ಯಾನ್ ದೇವರಾಜ್ ಅಂಡ್ ಆತನ ಸಹಚರರ ಬಂಧನ ಆಗಿದೆ. ಆಂಧ್ರಕ್ಕೆ ಹೊರಟಿದ್ದಂತಹ ಲಾರಿಯನ್ನ ಅಡ್ಡಗಟ್ಟಿ ಹಣ ವಸೂಲಿ ಮಾಡಿದ್ದಾರೆ. 3 ಲಕ್ಷ ಹಣ ಪಡೆದಿದ್ದಂತಹ ಎಸ್ಪಿ ಗನ್ಮ್ಯಾನ್ ಇದೀಗ ಅಂಧರಾಗಿದ್ದಾರೆ. ಬಳ್ಳಾರಿ ಎಸ್ಪಿ ಸುಮನ್ ಪನ್ನೇಕರ್ ಅವರ ಗನ್ಮ್ಯಾನ್ ಆಗಿರ್ತಾರೆ. ಅವರ ಗನ್ಮ್ಯಾನ್ ಎಸ್ಪಿಯ ಗನ್ಮ್ಯಾನ್ ಆಗಿದ್ದುಕೊಂಡೇ ಈ ರೀತಿಯ ಚಟುವಟಿಕೆಯಲ್ಲಿ ತೊಡಗಿಕೊಂಡು ಅಕ್ರಮವಾಗಿ ಹಣ ಗಳಿಕೆ ಮಾಡುವಂತ ಕೆಲಸದಲ್ಲಿ ಇವರು ನಿರತರಾಗಿದ್ದಾರೆ. ಇನ್ನು ಶರಭಯ್ಯ ಎಂಬುವವರಿಂದ ಮೊಕ್ಕ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಈಗ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಪಡಿತರ ಅಕ್ಕಿ ತುಂಬಿಕೊಂಡು ಆಂಧ್ರ ಪ್ರದೇಶಕ್ಕೆ ಹೊರಟಿದ್ದಂತ 2 ಲಾರಿಗಳು, ಆ ಲಾರಿಗಳನ್ನ ಅಡ್ಡಗಟ್ಟಿ ಎಸ್ಪಿ ಸ್ಕ್ವಾಡ್ ನಾವು ಅಂತ ಹೇಳಿ 5 ಲಕ್ಷ ಕೇಳಿ 3 ಲಕ್ಷ ವಸೂಲಿಯನ್ನ ಮಾಡಿದ್ರು ಈ ಗನ್ ಮ್ಯಾನ್ ದೇವರಾಜ್. ಹಣ ನೀಡದಿದ್ರೆ ಸೀಸ್ ಮಾಡಿ ನಿಮ್ಮನ್ನ ಜೈಲಿಗೆ ಕಳುಹಿಸ್ತೇವೆ ಅಂತ ಜೀವ ಬೆದರಿಕೆಯನ್ನ ಹಾಕಿದ್ದಾರೆ. ಈ ರೀತಿಯಾಗಿ ಕೇಸನ್ನ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಈಗ ದೇವರಾಜ್ ಸೇರಿದಂತೆ 3 ಮೇಲೆ ಪ್ರಕರಣ ಕೂಡ ದಾಖಲಾಗುತ್ತೆ. ಗನ್ಮ್ಯಾನ್ ದೇವರಾಜ್ ಎಸ್ಪಿ ಸ್ಕ್ವಾಡ್ ಅಂತ ಹಣ ವಸೂಲಿ ಮಾಡ್ತಾ ಇರೋದು ಯಾವಾಗ ಖಚಿತವಾಗುತ್ತೆ ಆಗ ಎಸ್ಪಿ ಸುಮನ್ ಪನ್ನೇಕರ್ ಅವರಿಂದಲೇ ಬಂಧನ ಆಗಿದೆ. ಮೊಕ್ಕ ಪೊಲೀಸ್ ಠಾಣೆಯಲ್ಲಿ ಆರೋಪಿ ಗನ್ಮ್ಯಾನ್ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಎಸ್ಪಿ ಸುಮನ್ ಪನ್ನೇಕರ್ ಅಕ್ಕಿ ದಂಧೆಯ ಜಿಲ್ಲಾ ಪೊಲೀಸ್ ನಿರಂತರ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದು ಈಗ 100 ಕೇಸ್ಗಳು ದಾಖಲಾಗಿವೆ ಅನ್ನುವಂತಹ ಮಾಹಿತಿಯೂ ಕೂಡ ರಿವೀಲ್ ಆಗಿದೆ. ಇನ್ನು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಎಷ್ಟು ಸಮಯದಿಂದಲೂ ಕೂಡ ಇದೇ ರೀತಿಯಾದಂತಹ ಕೆಲಸವನ್ನ ಮಾಡ್ಕೊಂಡು ಬಂದಿದ್ರು ಅಥವಾ ಈತನ ಜೊತೆಗೆ ಇನ್ನೂ ಯಾರಾದರೂ ಇದ್ದಾರಾ, ಎಲ್ಲವೂ ಕೂಡ ವಿಚಾರಣೆಯ ನಂತರದಲ್ಲಷ್ಟೇ ಹೊರಬರಬೇಕಿದೆ. ಒಟ್ಟಾರೆಯಾಗಿ ಪಡಿತರ ಅಕ್ಕಿ ಸಾಗಣೆದಾರರಿಂದ ಹಣ ಪಡೆದುಕೊಳ್ತಾ ಇದ್ದ ಈ ಗನ್ಮ್ಯಾನ್ ಅನ್ನುವಂತಹ ವಿಚಾರ ಇದೀಗ ಹೊರಗೆ ಬಂದಿದೆ. 3 ಲಕ್ಷ ಹಣವನ್ನ ಪಡೆದಿರ್ತಾರೆ ಎಸ್ಪಿ ಗನ್ಮ್ಯಾನ್. ಜೊತೆಗೆ ಎಸ್ಪಿ ಅವರ ಗನ್ಮ್ಯಾನ್ ಆಗಿನೇ ಈ ರೀತಿಯಾದಂತಹ ಕೆಲಸದಲ್ಲಿ ಆತ ತೊಡಗಿದ್ದಾನೆ. ಶರಭಯ್ಯ ಎಂಬುವರಿಗೆ ಹೆದರಿಸಿ 3 ಲಕ್ಷ ರೂಪಾಯಿ ಅವರಿಂದ ವಸೂಲಿ ಮಾಡಿದ್ದಾರೆ. ಆಂಧ್ರಕ್ಕೆ ಹೊರಟಿದ್ದಂತಹ ಲಾರಿಯನ್ನ ಅಡ್ಡಗಟ್ಟಿ ಹಣ ವಸೂಲಿ ಮಾಡಿದ್ದಾರೆ. ಅಂದ್ರೆ ಬಹಳ ಪ್ರಮುಖವಾಗಿ ಪಡಿತರ ಅಕ್ಕಿ ಸಾಗಣೆದಾರರು ಏನಿರ್ತಾರೆ ಅವರಿಂದ ಈತ ಹಣವನ್ನ ಪಡೆದುಕೊಂಡಿದ್ದಾನೆ. ಅದರಲ್ಲೂ ಕೂಡ 5 ಲಕ್ಷ ಡಿಮ್ಯಾಂಡ್ ಮಾಡ್ತಾರೆ. ಆ ನಂತರದಲ್ಲಿ 3 ಲಕ್ಷವನ್ನ ಅವರು ಕೊಟ್ಟಂತ ಸಂದರ್ಭದಲ್ಲಿ ಈಗ ಈ ರೀತಿ ಆಗಿದೆ ಅನ್ನೋದು ಬೆಳಕಿಗೆ ಬಂದಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ. ವೀರೇಶ್, ಬಳ್ಳಾರಿ ಎಸ್ಪಿ ಅವರ ಗನ್ಮ್ಯಾನ್ನ ಬಂಧನ ಆಗಿದೆ ಅಂತ ಹೇಳಿದ್ರೆ ಇದು ಯಾವಾಗ ಆಗಿರೋದು, ಎಲ್ಲಿ ನಡೆದಿದ್ದಂತಹ ಘಟನೆ ಇದು? ಇದುವರೆಗೂ ಕೂಡ ಎಸ್ಪಿಗೆ ಆತನ ವಿರುದ್ಧವಾಗಿ ಯಾವುದೇ ರೀತಿಯಾದಂತಹ ಡೌಟ್ ಬಂದಿಲ್ವಾ? ಲೇಟರ್ ಆನ್ ಯಾವಾಗ ಗೊತ್ತಾಗತ್ತೆ? ಖಂಡಿತ ದಿವ್ಯದಾಸ್, ಅಂದ್ರೆ ಪಡಿತರ ಅಕ್ಕಿ ಸಾಕಣೆದಾರರೊಬ್ಬರ ಬಳಿ 3 ಲಕ್ಷ ಹಣಕ್ಕೆ ಸುಲಿಗೆ ಮಾಡಿದ ಆರೋಪದ ಅಡಿಯಲ್ಲಿ ಅಂದ್ರೆ ಬಳ್ಳಾರಿ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸುಮನ್ ಪನ್ನೇಕರ್ ಅವರ ಇಲಾಖೆಯ ಒಂದು ಅಂಗರಕ್ಷಕ ಇರತಕ್ಕಂಥ ದೇವರಾಜ್ ಎಂಬುವರನ್ನ ಸದ್ಯ ಬಂಧಿಸಿದ್ದರ್ತಕ್ಕಂಥ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಅಂದ್ರೆ ಬಳ್ಳಾರಿ ತಾಲೂಕಿನ ಮೋಕ ಠಾಣೆಯಲ್ಲಿ ಅಂದ್ರೆ ಇದೇ ಮೇ 6ರಂದು ಪ್ರಕರಣ ಕೂಡ ದಾಖಲು ಮಾಡಿ ಸದ್ಯ ಆರೋಪಿ ದೇವರಾಜನ್ನ ಇದೀಗ ಪೊಲೀಸರು ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಅಂದ್ರೆ ಈ ಘಟನೆ ಸಂಬಂಧ ನೋಡೋದಾದ್ರೆ ಅಂದ್ರೆ ಏಪ್ರಿಲ್ 28ರಂದು ಬೆಳಗಿನ ಜಾವ 2:30 ಸಮಯದಲ್ಲಿ ಅಕ್ಕಿ ವರ್ತಕ ಶರಭಯ್ಯ ಎಂಬುವರಿಂದ 2 ಚಾಲಕರು ಮತ್ತು 2 ಸರಕು ಸಾಕಾಣಿಕೆ ವಾಹನದಲ್ಲಿ ಪಡಿತರ ಅಕ್ಕಿಯನ್ನು ತುಂಬಿಸಿಕೊಂಡು ಅಂದ್ರೆ ಬಳ್ಳಾರಿ ಸಮೀಪದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಮೋಕಾ ಫಾರೆಸ್ಟ್ ರಸ್ತೆಯ ಮೂಲಕ ಒಂದು ಆಂಧ್ರ ಪ್ರದೇಶಕ್ಕೆ ಸಾಗಾಟ ಮಾಡಿರ್ತಕ್ಕಂಥ ಒಂದು ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಅಂದ್ರೆ ಈ ವೇಳೆ ಮೋಕಾ ಅರಣ್ಯ ಪ್ರದೇಶದ ಬಳಿ ಕಾರಿನಲ್ಲಿ ಬಂದ ಕೆಲ ಅಪರಿಚಿತರು ಅಕ್ಕಿ ಲಾರಿಗಳನ್ನ ಅಡ್ಡಗಟ್ಟಿರ್ತಕ್ಕಂಥ ಒಂದು ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಸದ್ಯ ಈ ಅಕ್ಕಿಯನ್ನ ಆಂಧ್ರ ಪ್ರದೇಶಕ್ಕೆ ಕಳಿಸ್ಕೊಡ್ತಕ್ಕಂಥ ವಿಷಯ ತಿಳಿದು ಅಂದ್ರೆ ಈ ಅಕ್ಕಿಯ ವಾರಸುದಾರರಿರ್ತಕ್ಕಂಥ ಶರಭಯ್ಯ ಅವರನ್ನ ಸ್ಥಳಕ್ಕೆ ಧಾವಿಸಿದಾಗ ಕಾರಿನಿಂದ ಇಳಿದ 2 ವ್ಯಕ್ತಿಗಳು ತಾವು ಎಸ್ಪಿ ಸ್ಕ್ವಾಡ್ ಅಧಿಕಾರಿಗಳೆಂದು ಹೇಳಿಕೊಂಡಿದ್ದಾರೆ. ಜೊತೆಗೆ ಹಣಕ್ಕೆ ಕೂಡ ಬೇಡಿಕೆ ಇಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಸದ್ಯ ಜಿ ನ್ಯೂಸ್ಗೆ ಲಭ್ಯವಾಗಿರ್ತಕ್ಕಂಥದ್ದು. ದಿವ್ಯದಾಸ್, ಅಂದ್ರೆ ನೀವು ಅಕ್ರಮವಾಗಿ ಅಕ್ಕಿಯನ್ನ ಸಾಗಾಟ ಮಾಡ್ತೀರಿ, ನಿಮ್ಮ ಮೇಲೆ ಕೇಸ್ ಹಾಕುತ್ತೇವೆ ಅಂತ ಲಾಠಿ ತೋರಿಸಿ ಒಂದ್ ರೀತಿಯಲ್ಲಿ ಬೆದರಿಸಿದ ಆರೋಪಿಗಳು ಕೇಸ್ ದಾಖಲಿಸಬಾರದೆಂದರೆ 5 ಲಕ್ಷ ರೂಪಾಯಿ ಹಣ ನೀಡುವಂತೆ ಒಂದು ರೀತಿಯಲ್ಲಿ ಶರಭಯ್ಯ ಅವರಿಗೆ ಬೇಡಿಕೆಯನ್ನ ಇಟ್ಟು ಒಂದು ಬೆದರಿಕೆ ಹಾಕಿರ್ತಕ್ಕಂಥ ಒಂದು ಪ್ರಕರಣ ಕೂಡ ಬೆಳಕಿಗೆ ಬಂದಿದೆ. ಅಂದ್ರೆ ವರ್ತಕ ಶರಭಯ್ಯ ಅವರು ಕೂಡ ಮೊದಲು 50,000 ನೀಡುವುದಾಗಿ ಹೇಳಿದ್ದಾರೆ. ಆದ್ರೆ ಆ ಬಳಿಕ 2 ಲಕ್ಷ ನೀಡುವುದಾಗಿ ಹೇಳಿಕೊಂಡ್ರು ಕೂಡ ಒಪ್ಪದ ಈ ಏನು ಎಸ್ಪಿ ಗನ್ಮ್ಯಾನ್ ದೇವರಾಜ್ ಮತ್ತು ಆತನ ಸಹಚರರು ಅಂತಿಮವಾಗಿ 3 ಲಕ್ಷಕ್ಕೆ ಪಟ್ಟು ಹಿಡಿದಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ
ಸಿಕ್ಕಿರ್ತಕ್ಕಂಥದ್ದು. ಅದರ ಜೊತೆಗೆ ಹಣ ನೀಡದಿದ್ದರೆ ವಾಹನ ಜಪ್ತಿ ಮಾಡಿ ಜೈಲಿಗೆ ಕಳಿಸುವುದಾಗಿ ಬೆದರಿಕೆ ಹಾಕಿದ ಹಿನ್ನೆಲೆಯಲ್ಲಿ ಭಯಗೊಂಡಿರ್ತಕ್ಕಂಥ ಅಕ್ಕಿ ವರ್ತಕ ಶರ್ಬಯ್ಯ ಅವರನ್ನ ಅಂದು ಬೆಳಗ್ಗೆ 5:30 ಸುಮಾರಿಗೆ 3 ಲಕ್ಷ ಹಣವನ್ನ ಆರೋಪಿಗಳಿಗೆ ನೀಡಿರ್ತಕ್ಕಂಥದ್ದು. ಅಂದ್ರೆ ಇದು ಈ ಘಟನೆ ಸಂಬಂಧಪಟ್ಟಂತೆ ಏಪ್ರಿಲ್ 28ರಂದೇ ಘಟನೆ ನಡೆದಿದ್ರು ಕೂಡ ಶರ್ಬಯ್ಯ ಅವರು ಮೇ 6ರಂದು ಬಳ್ಳಾರಿ ತಾಲೂಕಿನ ಮೋಕ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸುತ್ತಾರೆ. ಈ ದೂರು ಆಧರಿಸಿ ಪೊಲೀಸರು 3 ಅಪರಿಚಿತರ ವಿರುದ್ಧ ಕೂಡ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಒಂದು ತನಿಖೆಯನ್ನ ಕೈಗೊಂಡಿರುತ್ತಾರೆ. ಅಂದ್ರೆ ಈ ಶರ್ಬಯ್ಯ ಎಂಬತಕ್ಕಂಥದ್ದು ಏನಿದ್ದಾನೆ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅಕ್ಕಿ ದಂಧೆಯಲ್ಲಿ ಪ್ರಮುಖ ಆರೋಪಿಯಾಗಿದ್ದಾನೆ. ಈತ ಕಳೆದ ಸುಮಾರು ವರ್ಷಗಳಿಂದ ಅಕ್ಕಿ ದಂಧೆ ಮಾಡ್ತಿದ್ದಕ್ಕಂಥ ಒಂದು ಆರೋಪ ಕೂಡ ಕೇಳಿ ಬಂದಿರತಕ್ಕಂಥದ್ದು. ಈತನ ವಿರುದ್ಧ ಸಾಕಷ್ಟು ಕೇಸುಗಳು ಕೂಡ ದಾಖಲಾಗಿದ್ದರು. ಈತನನ್ನ ಇದುವರೆಗಾಗಿ ಯಾಕೆ ಬಂಧಿಸಿಲ್ಲ, ಈತನನ್ನ ಯಾಕೆ ಗಡೀಪಾರು ಮಾಡಿಲ್ಲ ಎಂಬತಕ್ಕಂಥ ಪ್ರಶ್ನೆ ಸದ್ಯ ಗಣಿನಾಡಿನಲ್ಲಿ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ದಿವ್ಯದಾಸ್. ಓಕೆ ವೀರೇಶ್, ನಿಜಕ್ಕೂ ಕೂಡ ಇದು ಪೊಲೀಸ್ ಇಲಾಖೆಯ ಪ್ರತಿಷ್ಠೆಗೇನೆ ಒಂದು ರೀತಿ ಧಕ್ಕೆ ತರುವಂಥದ್ದು. ಹಾಗಾಗಿ ಪೊಲೀಸ್ ಸಿಬ್ಬಂದಿ ಅಥವಾ ಹೊರಗಿನ ವ್ಯಕ್ತಿಗಳ ಸಂಪರ್ಕ ಏನಾದರೂ ಇದೆಯಾ ಹೇಗೆ? ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.